ಮೀಸೆ ಬಂದ್ಬಿಟ್ಟಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಅನ್ವಿತಾ ಆಚಾರ್ಯ. ಇವತ್ತು ಜಿಮ್ಗೆ ಹೋಗ್ತಿರ್ಬೇಕಾದ್ರೆ ಲಿಫ್ಟ್ ಕೆಟ್ಟೋಗಿತ್ತು. ಪೂರ್ತಿ ಬಿಲ್ಡಿಂಗಲ್ಲಿ ಕರೆಂಟ್ ಇಲ್ಲ, ಅದಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದು ಓಟ್ಸ್ ತಿನ್ಕೊಂಡು ಕಾಲೇಜ್ಗೆ ಹೊರಟೆ. ಕಾಲೇಜಿಂದ ನಾನು ಮನೆಗೆ ಬಂದು ನೀರಿಟ್ಟು ಸ್ನಾನ ಮಾಡಿಕೊಂಡು ನಾನು ಈ ರೀತಿ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಆಯ್ತು. ಆಮೇಲೆ ಇಲ್ಲಿ ನಾನು ಇವತ್ತು ರುದ್ರಾಕ್ಷಿ ಧಾರಣೆ ಮಾಡಬೇಕಾಗಿತ್ತು. ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ರುದ್ರಾಕ್ಷಿನ ಹಾಲಲ್ಲಿ ನೆನೆಸಿಕ್ಕಿದ್ದೆ. ರುದ್ರಾಕ್ಷಿ ಬಗ್ಗೆ ಇನ್ನೂ ಕೆಲವ್ರಿಗೆ ಕನ್ಫ್ಯೂಷನ್ಗಳು. ಹುಡುಗಿರು ಯಾವ ಟೈಮಲ್ಲಿ ಹಾಕ್ಕೋಬೇಕು, ಹಾಕ್ಕೋಬಾರ್ದು, ಅಥವಾ ಏನು ಹಾಕ್ಕೊಂಡ್ರೆ ಏನೇನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅಂತ. ಇದ್ರ ಬಗ್ಗೆ ಏನಾದರೂ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ರುದ್ರಾಕ್ಷಿ ಅಂತ ಕಮೆಂಟ್ ಮಾಡಿ ನನ್ನ ಫಾಲೋ ಮಾಡ್ಕೊಳ್ಳಿ. ಜಾಸ್ತಿ ಕಮೆಂಟ್ಸ್ ಬಂದರೆ ಇದ್ರ ಬಗ್ಗೆ ಪಕ್ಕಾ ವಿಡಿಯೋ ಮಾಡಿ ಹಾಕ್ತೀನಿ. ಆಗ ರುದ್ರಾಕ್ಷಿ ಆರಾಧನೆ ಮುಗಿಸ್ಕೊಂಡು ಸ್ವಲ್ಪ ಬರ್ಕೊಳ್ಳೋದೆಲ್ಲ ಇತ್ತು. ಅದನ್ನು ಬರ್ಕೊಳ್ಳೋಷ್ಟರೊಳಗಡೆ ನಮ್ಮಮ್ಮ ಅಡುಗೆ ಮಾಡಿಟ್ಟಿದ್ರು. ಊಟ ಮಾಡಿಕೊಂಡು ಮಜ್ಜಿಗೆ ಕುಡಿಯೋಣ ಅಂತ ಬಂದೆ. ಕುಡಿತಿರ್ಬೇಕಾದ್ರೆ ಮೀಸೆ ಬಂದ್ಬಿಟ್ಟೈತೆ. ಓ ಬಿಳಿ ಮೀಸೆ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಇದ್ದಿದ್ದು. ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್.